ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಬಂದು ಸೋಮವಾರದ ವ್ಲಾಗ್ ಆಗಿರುತ್ತೆ. ಇಲ್ಲಿ ಬೆಳಗ್ಗೆ ಅಂದರೆ ಡೈಲಿ ಎದ್ದೇಳೋ ಥರ ಡೈಲಿ ನಾನು 4:15ಗೆ ಎದ್ದೇಳೋ ಥರ ಎದ್ದಿದ್ದೀನಿ. ಯಾಕಂದರೆ ವ್ಯಾಪಾರಕ್ಕೆ ಹೋದರೆ ಬೇಗ ಎದ್ದೇಳ್ತೀನಲ್ವ. ಹಾಗಾಗಿ ಇವಾಗ ಎದ್ಬಿಟ್ಟು ನಾನಿಲ್ಲಿ ತಿಂಡಿ ಮಾಡೋದಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಈ ಡೈಲಿ ಬೆಳಗ್ಗೆ ಆದರೆ ಏನು ತಿಂಡಿ ಮಾಡೋದು ಅಂತಲೇ ಯೋಚನೆ ಆಗಿರುತ್ತೆ ಅಲ್ವ. ಅದಕ್ಕೆ ನಾನಿವತ್ತು ಇಲ್ಲಿ ಚಪಾತಿ ಮಾಡೋಣ ಅಂತ ಹೇಳ್ಬಿಟ್ಟು ಚಪಾತಿ ಹಿಟ್ಟು ಕಲಸಿದ್ದೆ. ಲಾಸ್ಟ್ ವಿಡಿಯೋದಲ್ಲೇ ತೋರಿಸಿದ್ದೆ ಅಂದ್ಕೋತೀನಿ ಚಪಾತಿ ಹಿಟ್ಟು ಕಲಸಿದ್ದನ್ನು. ಅದಕ್ಕೋಸ್ಕರ ಇಲ್ಲಿ ಚಪಾತಿ ಮಾಡೋಣ ಅಂತ ಹೇಳ್ಬಿಟ್ಟು ನೋಡ್ತಾಯಿದ್ದೀನಿ. ಅಂದರೆ ಇದಕ್ಕೆ ನಾನು ಸೊಪ್ಪು ಹಾಕ್ಬಿಟ್ಟು ಗೊಜ್ಜು ಥರ ಮಾಡಿದ್ದೆ, ಅದೇ ಆಗುತ್ತೆ ಅಂತ ಹೇಳ್ಬಿಟ್ಟು ಬರೀ ಚಪಾತಿ ಮಾತ್ರ ಮಾಡ್ತಾಯಿದ್ದೀನಿ. ಒಂದು ಸ್ವಲ್ಪ ಇಷ್ಟು ಚಪಾತಿ ಮಾಡಿದ್ರೆ ಸಾಕು, ಮಾಡಿ ಇಟ್ಟೋದ್ರೆ ತಿನ್ಕೊಂಡು ಇರ್ತಾರೆ. ನಾವು ವ್ಯಾಪಾರಕ್ಕೆ ಹೋಗ್ಬಿಟ್ಟು ಬರ್ಬೋದು. ನಾವು ಹೋಗಿದ್ದ ಕಡೆನೇ ತಿನ್ಕೋತೀವಿ ಹೋಟ್ಲಲ್ಲಿ. ಒಂದೊಂದು ದಿವಸ ಹೋಟ್ಲಲ್ಲಿ ತಿಂತೀವಿ, ಒಂದೊಂದು ದಿವಸ ಯಾರಾದರೂ ಕೊಟ್ಟರೆ ಅಲ್ಲೇ ತಿಂತೀವಿ. ಆ ಥರ ನಮ್ಮದು. ಈಗ ನೋಡಿ ಚಪಾತಿನ ಇದು ಹಿಟ್ಟನ್ನು ನಾನು ರಾತ್ರಿನೇ ಕಲಸಿಟ್ಟಿದ್ದೆ. ಈಗ ಈ ಥರ ಉಂಡೆ ಮಾಡಿ ಇಡ್ತಾಯಿದ್ದೀನಿ. ಈ ಉಂಡೆ ಮಾಡಿಬಿಟ್ಟು ನಾನು ಒಂದೇ ಸರಿ ಇದನ್ನು ಅಂದರೆ ಒತ್ತಿಬಿಟ್ಟು ಇಡ್ತೀನಿ. ಈಗ ಅಲ್ಲೊಂದು ಬೇಯಿಸೋದು ಇನ್ನೊಂದು ಒತ್ತೋದು ಆ ಥರ ಮಾಡೋದಿಲ್ಲ. ಫಸ್ಟೇ ಇದನ್ನೆಲ್ಲ ಉಂಡೆಗಳನ್ನ ಮಾಡಿಕೊಂಡು ಇದೆಲ್ಲ ಒಂದೇ ಸರಿ ಅಂದರೆ ಚಪಾತಿನ ಒತ್ತಿಬಿಟ್ಟು ಒತ್ತೋದು ಅಂತಾರೆ, ಕೆಲವರು ಅರಿಯೋದು ಅಂತಾರೆ. ಚಪಾತಿ ಅರಿದ್ಬಿಟ್ಟು ಇಡ್ತೀನಿ. ಮತ್ತು ನೋಡಿ ಇದಕ್ಕೆ ಇದೇ ಗೊಜ್ಜು. ಬೇರೆ ಏನಾದರೂ ಮಾಡೋಣ ಅಂದ್ಕೊಂಡೆ, ಬೇಡ ಅಂತ ಹೇಳ್ಬಿಟ್ಟು ಇದೇ ಗೊಜ್ಜು ಆಗುತ್ತೆ, ಸುಮ್ಮನೆ ಏನಕ್ಕೆ ಮಾಡಬೇಕು ಅಂತ ಹೇಳ್ಬಿಟ್ಟು ಇದರಲ್ಲೇ ಅಡ್ಜಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಮತ್ತು ಬೆಳಗ್ಗೆ ಆದರೆ ಒಂದು ಗ್ಲಾಸ್ ನೀರು ಕುಡಿಬೇಕು, ಕಾಫಿ ಟೀ ಕುಡಿಯೋಲ್ವಲ್ಲ, ಹಾಗಾಗಿ ಅಲ್ಲಿ ನೀರು ಕುಡಿತಾ ಇದ್ದೆ. ಮತ್ತು ಇದು ನೋಡಿ ಚಪಾತಿ ಮಾಡ್ತಾಯಿದ್ದೀನಿ. ಇವತ್ತು ಎಣ್ಣೆ ಹಾಕ್ಬಿಟ್ಟು ನಾನು ಚಪಾತಿ ಮಾಡ್ತಾಯಿದ್ದೀನಿ. ಡೈಲಿ ಯಾರು ಡ್ರೈ ಚಪಾತಿ ತಿಂತಾರೆ ಅಂತ ಹೇಳ್ಬಿಟ್ಟು ಇವತ್ತು ಎಣ್ಣೆನ ಹಾಕ್ಬಿಟ್ಟು ನಾನು ಇಲ್ಲಿ ಚಪಾತಿ ಮಾಡ್ತಾಯಿದ್ದೀನಿ. ಅಂದರೆ ತಿಂತಾರೆ ನಮ್ಮ ಮನೇಲಿ, ಎಣ್ಣೆ ಹಾಕಿದ್ರೆ ಒಂದೊಂದು ಸರಿ ತಿನ್ನಲ್ಲ ಹೇಳ್ಬೇಕಂದ್ರೆ. ಅದಕ್ಕೋಸ್ಕರ ತಿಂದರೆ ತಿನ್ನಲಿ ಅಂತ ಹೇಳ್ಬಿಟ್ಟು ಮಾಡ್ತಾ ಇರೋದು ಎಣ್ಣೆ ಹಾಕ್ಬಿಟ್ಟು. ಮತ್ತು ಇದೆಲ್ಲ ಮಾಡಾದ ನಂತರ ಬೇರೆ ಕೆಲಸಗಳಿರ್ತಾವಲ್ಲ, ಅಂದರೆ ಈ ಮನೆಯಲ್ಲಿ ಪಾತ್ರೆ ತೊಳೆಯೋದು ಅವೆಲ್ಲ ಹೇಳ್ಬೇಕಂದ್ರೆ ಇವತ್ತು ಏನು ತೊಳೆಯೋಕ್ಕೂ ಆಯ್ತಾ ಇಲ್ಲ. ಯಾಕಂದರೆ ಇವಾಗ ತುಂಬ ಟೈಮ್ ಆಗೋಗಿದೆ ನನಗೆ. ನಾನು 4:15ಗೆ ಅಲಾರಾಮ್ ಇಡ್ತೀನಿ, ಇನ್ನು 5 ನಿಮಿಷ ಬಿಟ್ಟು ಎದ್ದೋಳೋಣ ಅನ್ಕೋತೀನಿ. ನಿಜವಾಗ್ಲೂ ಎದ್ದೋಳೋದಿಲ್ಲ. ಅದು 5 ನಿಮಿಷ ಹೋಗಿ ಅರ್ಧ ಗಂಟೆ 3/4 ಗಂಟೆ ಆಗೋಗಿರುತ್ತೆ. ಆಗ ಗಡಿಬಿಡೀಲಿ ಎದ್ದು ಮಾಡೋದು. ಡೈಲಿ ನಾನು ಇದೇ ಥರ ಮಾಡ್ತಾಯಿದ್ದೀನಿ ಹೇಳ್ಬೇಕಂದ್ರೆ. ಅಂದರೆ ಒಂದು ದಿವಸನೂ ನಾನು ಕರೆಕ್ಟಾಗಿ ಎದ್ದೊಳ್ತಾನೇ ಇಲ್ಲ. ಅಂದರೆ ಬೇಗ ಎದ್ದರೆ ಇನ್ನೂ ಸ್ವಲ್ಪ ಬೇಗನೆ ಕೆಲಸ ಆಗುತ್ತೆ. ನೋಡಿ ಚಪಾತಿ ಎಲ್ಲ ಬೇಯಿಸ್ಬಿಟ್ಟು ಈ ಥರ ಹಾಟ್ ಬಾಕ್ಸ್ಗೆ ಹಾಕ್ತೀನಿ. ಹಾಟ್ ಬಾಕ್ಸ್ಗೆ ಹಾಕಿಟ್ರೆ ಅದು ಬಿಸಿ ಇರುತ್ತೆ ಅಲ್ವಾ, ಅದು ತಿನ್ಕೋಬೋದು ಅವರು. ಮತ್ತು ಸಾಂಬಾರನು ಹಾಗೆ ಒಂದು ಟಿಫನ್ ಕೇರಿಗೆ ಹಾಕ್ತೀನಿ. ಟಿಫನ್ ಕೇರಿ ಆಗಲಿ ಅಥವಾ ಬಾಕ್ಸ್ ಆಗಲಿ ಏನು ಸಿಗುತ್ತೆ ಅದಕ್ಕೆ ಹಾಕ್ಬಿಟ್ಟು ಕೊಡ್ತೀನಿ. ನಾವು ಕೊಟ್ಬಿಟ್ಟು ಹೋದರೆ ಅವರು ತಿನ್ಕೊಂಡಿರ್ತಾರೆ. ಒಬ್ರು ತಿನ್ಬಿಟ್ಟು ಸ್ಕೂಲ್ಗೆ ಹೋಗ್ತಾರೆ, ಒಬ್ರು ತಿನ್ಕೊಂಡು ಮನೇಲಿ ಇರ್ತಾರೆ. ಮತ್ತು ಅಲ್ಲಿಂದ ಬಂದು ಏನಾದರೂ ಮಾಡಿಕೊಟ್ರೆ ಸ್ವಲ್ಪ ತಿಂತಾರೆ. ಡೈಲಿ ಒಂದೊಂದು ಸರಿ ಮಾಡಿಟ್ಟೋಗಿರ್ತೀವಿ ಫಸ್ಟೇ, ಇಲ್ಲ ಅಂದರೆ ಅಲ್ಲಿಂದ ಬಂದುಬಿಟ್ಟೇ ಮಾಡಬೇಕು. ಒಂದೊಂದು ಸರಿ ಬಂದುಬಿಟ್ಟು ಮಾಡೋದಕ್ಕೂ ತುಂಬ ಕಷ್ಟ ಆಗುತ್ತೆ. ಹೊರಗಡೆ ಎಲ್ಲ ಸುತ್ತಿ ಕಾಲೆಲ್ಲ ನೋವು ಬಂದಿರುತ್ತಲ್ಲ, ಹಾಗಾಗಿ ಬಂದು ಮಲಗಿದ್ರೆ ಸಾಕಪ್ಪ ಅನ್ನೋ ಥರ ಇರುತ್ತೆ ಒಂದೊಂದು ದಿನ. ನೋಡಿ ಇಲ್ಲಿ ಬಾಕ್ಸ್ ಇದಕ್ಕೆಲ್ಲ ತುಂಬ ಆಯಿತು ಚಪಾತಿ. ಇವಾಗ ಟಿಫನ್ಗೆ ಹಾಕಿದ್ದೀನಿ. ಈ ಟಿಫನ್ ಬಾಕ್ಸ್ಗೆ ತಿನ್ಕೊಂಡಿರ್ತಾರೆ. ಮತ್ತು ಇವಾಗ ನಾನು ಕೂಡ ರೆಡಿ ಆದೆ. ಎಷ್ಟು ನಾನು ಹೇಳಲ್ವ, ಎಷ್ಟು ಬೇಗ ನಾವು ಎದ್ದರೂ ಅಷ್ಟೇ ಕೆಲಸಗಳು ಮಾತ್ರ ಯಾವುದೇ ಕಾರಣಕ್ಕೂ ಆಗೋದಿಲ್ಲ. ಟೈಮ್ ಆಯ್ತಾನೇ ಇರುತ್ತೆ. ಇಲ್ಲಿಂದ ಹೆಚ್ಚು ಕಮ್ಮಿ ಬಸ್ ಸ್ಟಾಪ್ಗೆ 1.5-2 ಕಿಲೋಮೀಟ್ರ್ ನಡಿಬೇಕು. ನಡೆಯೋಷ್ಟರಲ್ಲೇ ಬೇಜಾರಾಗೋಗುತ್ತೆ. ಒಂದೊಂದು ಸರಿ ನಡೆಯೋದಕ್ಕೆ ಬೆಳಗ್ಗೆ ವಾಕ್ ಆಗುತ್ತೆ ಅನಿಸುತ್ತೆ. ಅಯ್ಯೋ ಇನ್ನೊಂದು ದಿವಸ ಯಾರಿಗಪ್ಪ ಬೇಕು ಇದು ಅನ್ನೋ ಥರ ಆಗುತ್ತೆ. ಅದಕ್ಕೋಸ್ಕರ ನಾನು ಇಲ್ಲಿ ಅದನ್ನೇ ಹೇಳ್ತಾ ಇರೋದು. ಮತ್ತು ನೋಡಿ ನಾನು ಹೋಗ್ತಾ ಇದ್ದೀನಿ. ಇದು ಸ್ವಲ್ಪ ಬ್ಲೌಸ್ಗಳನ್ನು ತಂದಿದ್ದೆ. ಇದು ನಾನು ಬ್ಯಾಗಲ್ಲಿ ಇಟ್ಟಿರಲಿಲ್ಲ, ಬ್ಯಾಗ್ ಅಂಗಡಿಲೇ ಇಡ್ತೀವಿ. ಹಾಗಾಗಿ ಮನೆ ಹತ್ರದಿಂದನೇ ಇದನ್ನು ಹೊತ್ಕೊಂಡು ಹೋಗ್ತಾ ಇದ್ದೀನಿ ನಾನು. ಇದರಲ್ಲಿ ಬ್ಲೌಸು ನೈಟೀಸು ಇದ್ದಾವೆ. ಇದನ್ನು ಹೊತ್ಕೊಂಡು ಬಸ್ ಸ್ಟ್ಯಾಂಡ್ವರೆಗೂ ಹೋಗಬೇಕು. ಬರೀ ಕೈಲಿ ಹೋಗಿದ್ರೆ ಅಷ್ಟು ಬೇಜಾರಾಗೋದಿಲ್ಲ. ಈ ಹೊತ್ಕೊಂಡು ಹೋಗೋದೇನಾದರೂ ಇದ್ಬಿಟ್ರೆ ನಿಜವಲ್ಲೂ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ನೋಡಿ ಇಲ್ಲಿ ಬಸ್ ಹತ್ತಿದ್ದೀನಿ. ಬಸ್ ಹತ್ಬಿಟ್ಟು ಹೋಗ್ತಾ ಇದ್ದೀವಿ. ಎಷ್ಟಾದರೂ ಏನಾದರೂ ಆಗಲಿ ಲಾಸ್ಟ್ ಶೀಟ್ ಮಾತ್ರ ಬಿಡೋದಿಲ್ಲ ನಾನು. ಅದೇನೋ ಗೊತ್ತಿಲ್ಲ, ಲಾಸ್ಟ್ ಶೀಟಲ್ಲಿ ಕುತ್ಕೊಳ್ಳೋದಂದರೆ ನನಗೊಂಥರ ಖುಷಿ. ನೋಡಿ ಬಿಸಿಲು ಹೇಗೆ ಎಳೆ ಬಿಸಿಲು ಹೊಡಿತಾ ಇದೆ, ಅದಕ್ಕೆ ಲಾಸ್ಟ್ ಶೀಟಲ್ಲಿ ಹೋಗಿ ಕೂತ್ಕೋತೀನಿ. ಹಿಂಗೆ ಹೋಯ್ತಾ ನೋಡಿ ಬೆಳಗ್ಗೆನೆ ಮಳೆ ಡೈಲಿ ಮಳೆ ಹಿಡ್ಕೊಳ್ಳುತ್ತೆ. ಅಂದರೆ ಇದೊಂದು ಚೂರು ಸೋನೆ ಥರ ಬರ್ತಾಯಿದೆ, ಅಷ್ಟೊಂದೇನು ಬರ್ತಾಯಿಲ್ಲ. ಲೈಟಾಗಿ ಒಂದು ಚೂರು ಸೋನೆ ಹಂಗಿದೆ. ಮತ್ತು ಇದು ಹೋಯ್ತಾ ಅಂದರೆ ಇದು ಒಂದು ಊರಿಗೆ ಹೋಗ್ತಾ ಇದ್ದೀವಿ. ತುಂಬ ದೂರನೇ ಆಗುತ್ತೆ. ಈ ಊರಿಗೆ ಇನ್ನೊಂದು ಊರಲ್ಲಿ ಬಸ್ ಇಳಿದು ನಾವು ಮತ್ತೆ ಇನ್ನೊಂದು ಬಸ್ ಹತ್ತಬೇಕು. 2 ಬಸ್ಸನ್ನು ಹತ್ತಬೇಕು.
ನಾನು ಇದು ಫಸ್ಟ್ ಬಸ್ಸಲ್ಲಿ ಈ ವಿಡಿಯೋ ಮಾಡ್ತಾ ಇರೋದು. ಇವಾಗ ಹೋಗಿ ಒಂದು ಊರಲ್ಲಿ ಬಸ್ ಇಳಿತೀವಲ್ಲ, ಅಲ್ಲೋಗಿ ತಿಂಡಿ ತಿನ್ನಬೇಕು. ಯಾಕಂದರೆ ಹಳ್ಳಿ ಕಡೆ ಹೋಟೆಲ್ಗಳೇ ಇರೋದಿಲ್ಲ ಫ್ರೆಂಡ್ಸ್. ನಿಜವಾಗ್ಲೂ ಒಂದು ಹೋಟ್ಲ್ ಇರೋದಿಲ್ಲ, ಒಂದು ಅಂಗಡಿ ಇರೋದಿಲ್ಲ. ಏನಾದರೂ ಹೊಟ್ಟೆ ಹಸಿದ್ರೆ ಏನಾದ್ರು ತಿನ್ನೋಣ ಅಂದರೆ ಒಂದೊಂದು ದಿವಸ ತುಂಬ ಕಡೆ ಅಬ್ಸರ್ವ್ ಮಾಡ್ತೀವಿ. ಒಂದೊಂದು ದಿವಸ ಎಷ್ಟು ರೊಟ್ಟಿ ಆಗಲಿ ತಿಂಡಿ ಆಗಲಿ ತಿನ್ನಿ ಅಂತಾರೆ, ಒಂದೊಂದು ದಿವಸ ನೀರು ಕೂಡ ಹುಟ್ಟಲ್ಲ, ಆ ಥರ ಆಗಿರುತ್ತೆ. ಮತ್ತು ನೋಡಿ, ಆ ಬಸ್ ಇಳಿದು ಅಲ್ಲಿ ತಿಂಡಿ ತಿಂದು ಇನ್ನೊಂದು ಬಸ್ ಹತ್ತಿ ಈಗಾಗಲೇ ಒಂದು ಹಳ್ಳಿಗೆ ವ್ಯಾಪಾರಕ್ಕೆ ನಡ್ಕೊಂಡು ಬರ್ತಾ ಇರೋದು. ಇದನ್ನು ಹೋಯ್ತಾ ಇದ್ದೀವಿ. ಯಾಕಂದರೆ ಇದು ಅಷ್ಟೇ, ಗೇಟಲ್ಲಿ ಇಳಿಬೇಕು, ಒಳಗಡೆ ನಡ್ಕೊಂಡು ಹೋಗ್ಬೇಕು. ಈ ನಡೆದೇ ನಮ್ಮ ಜೀವನ ಎಲ್ಲ ಕಳೆದೋಗುತ್ತೆ ಅಂತ ಅನ್ಕೋತೀನಿ. ಇನ್ನು ನೋಡಿ, ತಲೆ ಮೇಲೆ ಭಾರ ಹೊತ್ಕೊಂಡು ನಡ್ಕೊಂಡು ಹೋಗೋದು. ಆದ್ರೂ ಹೇಳಬೇಕಂದ್ರೆ ಇದರಲ್ಲೂ ಒಂಥರ ಸುಖ ಇದೆ. ಯಾಕಂದರೆ ನಾವು ಕಷ್ಟಪಟ್ಟು ದುಡಿಯೋದ್ರಲ್ಲಿ ಇರೋ ಅಷ್ಟು ನೆಮ್ಮದಿ ಬೇರೆ ಯಾವುದ್ರಲ್ಲೂ ಇಲ್ಲ. ನಾವು ಇಷ್ಟು ಕಷ್ಟಪಟ್ಟು ಈಗ 10 ರೂಪಾಯಿ ನಮ್ಮ ಕೈಯಿಂದ ನೋಡ್ತೀವಲ್ಲ, ಯಾರಾದರೂ ನಮ್ಮ ಹತ್ರ ಏನಾದ್ರು ತೊಗೊಂಡು ಕೊಟ್ಟಾಗ ಅವಾಗ ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ಮತ್ತು ನೋಡಿ, ಇಲ್ಲಿ ರೋಡಲ್ಲಿ ಹೋಗ್ತಾ ಇರಬೇಕಾದ್ರೆ ಇಲ್ಲಿ ಒಂದು ಪಾಪ ಅಳಿಲು ಮರಿ ಸತ್ತು ಬಿದ್ದೋಗೈತೆ. ಈ ಮಳೆ ಬರುತ್ತಲ್ಲ, ಅದಕ್ಕೆ ಏನಾದರೂ ಅಂತ ಅನಿಸುತ್ತೆ. ಈ ಏನಾದರೂ ಒಂದೊಂದು ಸಾಯ್ತಾನೆ ಇರ್ತಾವೆ. ನಾನು ಮೊನ್ನೆ ಒಂದು ವೀಡಿಯೋ ಮಾಡಿದ್ದೆ, ಅದರಲ್ಲಿ ಒಂದು ಹಾವು ಮರಿನ ಪಾಪ ಯಾರೋ ಗಾಡಿ ಹತ್ತಿಸ್ಬಿಟ್ಟಿದ್ರು. ಇದು ನೋಡಿ, ಅಳಿಲು ಏನಾದರೂ ಕಚ್ಚಿರ್ಬೋದೇನೋ ಏನೋ ಗೊತ್ತಿಲ್ಲ. ಮತ್ತು ಊರೊಳಗೆ ಬಂದು ವ್ಯಾಪಾರ ಮಾಡ್ತಾ ಇದೆ. ಇಲ್ಲೊಂದು ಕುಂಟೆ ಥರ ಇದೆ, ಇದ್ರೊಳಗೆ ಬರೀ ಹಾವಿನ ಮರಿಗಳೇ ಅವೆ. ನಿಮಗೆ ಕಾಣಿಸ್ತೈತೆ ಅಂತ ಅನ್ಕೋತೀನಿ. ಈ ಸಣ್ಣ ಸಣ್ಣ ಬತ್ತಾವಲ್ಲ, ಅದೇನು ನೀರಾವೋ ಏನೋ ಗೊತ್ತಿಲ್ಲ, ಬರೀ ಹಾವಿನ ಮರಿಗಳೇ ತುಂಬ್ಕೊಬಿಟ್ಟವೆ. ಇದ್ರ ತುಂಬ ಹೇಳ್ಬೇಕಂದ್ರೆ ಸುಮ್ಮನೆ ಮುಖ ಹಿಂಗೆ ಅಂತವೆ, ಮತ್ತೆ ಒಳಗಡೆ ಆಗ್ತವೆ, ಮುಖ ಹಿಂಗೆ ಅಂತವೆ, ಮತ್ತೆ ಒಳಗಡೆ ಆಗ್ತವೆ. ಈ ಥರ ಇರುತ್ತೆ ನೋಡಿ. ಇದು ಮಳೆ ಬಂದು ತುಂಬಿರೋದು, ಮಳೆ ನೀರಿದು ಈ ಥರ ತುಂಬ್ಕೊಂಡಿರೋದು. ಸಣ್ಣ ಸಣ್ಣ ಹಾವಿನ ಮರಿಗಳೇ ಇದ್ರ ತುಂಬ ಹೇಳ್ಬೇಕಂದ್ರೆ. ಅಂದರೆ ಎಲ್ಲೆಲ್ಲಿ ಇರ್ತಾವೋ ಗೊತ್ತಿಲ್ಲ. ಈ ಸ್ವಲ್ಪ ಬಿಸಿಲಾಗ್ಬಿಟ್ರೆ ತಣ್ಣಗಾಗಲಿ ಅಂತ ಹೇಳ್ಬಿಟ್ಟು ನೀರೊಳಗೆ ಹೋಯ್ತಾವಷ್ಟೇ. ಈ ಊರಲ್ಲಿ ವ್ಯಾಪಾರ ಆಗಿಲ್ಲ. ಅದಕ್ಕೆ ನಾನು ನೆಕ್ಸ್ಟ್ ಊರಿಗೆ ನಟರಾಜ ಸರ್ವಿಸಲ್ಲಿ ಹೋಗ್ತಾ ಇದ್ದೀನಿ. ಈ ಊರಲ್ಲಿ ಏನಂದರೆ ಇವತ್ತು ಅಮಾವಾಸ್ಯೆ ಅಲ್ವಾ, ಹಾಗಾಗಿ ಅಮಾವಾಸ್ಯೆ ದಿವಸ ಸಾಮಾನ್ಯವಾಗಿ ಜನಗಳು ಹೊಸ ಬಟ್ಟೆನ ತಗೊಳ್ಳೋದಿಲ್ಲ. ನನಗೆ ಗೊತ್ತಿರೋ ಹಾಗೆ ಅಮಾವಾಸ್ಯೆ ದಿನ ಹೊಸ ಬಟ್ಟೆ ತಗೊಳ್ಳಲ್ಲ. ನಾನು ಗೊತ್ತಿಲ್ಲದಲೇ ಬಂದುಬಿಟ್ಟೆ. ಫಸ್ಟೇ ಗೊತ್ತಾಯ್ತಿದ್ರೆ ಬರ್ತಾ ಇರಲಿಲ್ಲ. ಇದು ನೋಡಿ, ಹಲಸಿನಣ್ಣು ಎಲ್ಲ ಹಣ್ಣಾಗಿ ಎಲ್ಲ ಕೆಳಗೆ ಬಿದ್ದು ಹೋಯ್ತಾ ಕೂತವೆ. ಹೇಳ್ಬೇಕಂದ್ರೆ ಹಳ್ಳಿ ಕಡೆ ಈ ಹಲಸಿನಣ್ಣು ಮಾವಿನ ಹಣ್ಣು ತಿನ್ನೋರೇ ಗತಿ ಇಲ್ಲ. ಎತ್ಕೊಂಡೋಗಿ ಅಂತಾರೆ. ನಮ್ಮ ಮನೇಲೂ ಹೇಳ್ಬೇಕಂದ್ರೆ ಅಷ್ಟೊಂದು ಇವನ್ನೆಲ್ಲ ತಿನ್ನೋದೇ ಇಲ್ಲ. ಏನೋ ಆಸೆಗೆ ಯಾವತ್ತೋ 1-2 ತಿನ್ಬೋದು, ಅದನ್ನು ಪದೇ ತಿನ್ನೋಕ್ಕಾಗೋದಿಲ್ಲ. ಈ ಬಿಸಿಲಲ್ಲಿ ಈ ಬಾರದ ಜೊತೆ ಅದನ್ನೇ ಬೇರೆ ಎಲ್ಲಿ ಎತ್ಕೊಂಡೋಗೋಣ ಅಂತ ಹೇಳ್ಬಿಟ್ಟು ಬೇಡ ಅಂತ ಅಂದು ಅವ್ರು ಏನಂತಾರೆ ಗೊತ್ತಾ, ಎಷ್ಟಾದರೂ ಕಿತ್ಕೊಂಡೋಗಿ ಅಂತಾರೆ. ನೋಡಿ, ಎಲ್ಲ ಕೆಳಗಡೆ ಬಿದ್ದು ಹಣ್ಣಾಗಿ ಬಿದ್ದು ಎಲ್ಲ ಹೇಗಾಗಿದೆ ಅಂತ ಹೇಳ್ಬಿಟ್ಟು. ಹೇಳ್ಬೇಕಂದ್ರೆ ಹಳ್ಳಿಲಿರೋರೇ ಪುಣ್ಯವಂತರು. ಈ ಸಿಟಿಗಿಂತನೂ ಹಳ್ಳಿ ಕಡೆ ಇರ್ತಾರಲ್ಲ ಅವರೇ ಪುಣ್ಯವಂತರು. ಮತ್ತು ನೋಡಿ, ಈ ಊರು ಆಯಿತು, ಮತ್ತು ಇನ್ನೊಂದು ಊರಿಗೆ ಹೋಯ್ತಾ ಇದ್ದೀವಿ. ನಿಜ 1 ರೂಪಾಯಿ ಬೋಣಿ ಇಲ್ಲ, ಏನೇ ಸುಮ್ಮನೆ ನಡೆಯೋಕ್ಕೋಸ್ಕರ ಬಂದೆ ಇವತ್ತು ಅಂತ ಅನ್ನಿಸ್ತೈತೆ ನನಗೆ. ನಡೆದು ಸತ್ತಿದ್ದೇ ಆಯಿತು. ಮತ್ತು ಬಂದು ಇಲ್ಲಿ ಕೂತ್ಕೊಂಡು, ಇದು ಲಾಸ್ಟ್ ಊರು, ಇದು 3ನೇ ಊರು. ಈ ಊರಲ್ಲಿ ಬಸ್ ಬರುತ್ತೆ. ಪಾಪ ಅಜ್ಜಿ ಮಜ್ಜಿಗೆ ಕೊಡ್ತು, ಮಜ್ಜಿಗೆ ಕುಡ್ಕೊಂಡು ಕೂತಿದ್ದೀನಿ ಇಲ್ಲಿ. ಯಾಕಂದರೆ ಫುಲ್ಲು ಹೊಟ್ಟೆ ಹಸ್ತಿತ್ತು. ಇವತ್ತು ನಿಜವಲ್ಲೂ ನೀರು ಕೂಡ ಇರಲಿಲ್ಲ ಕುಡಿಯೋದಕ್ಕೆ, ಆ ಥರ. ಮತ್ತು ನೋಡಿ, ನಾನು ಇಲ್ಲಿ ಬಂದು ಕೂತಿದ್ದೀನಿ. ಇಲ್ಲಿ ಬಸ್ ಬರುತ್ತೆ. ಇಲ್ಲದ್ದು ದೇವಸ್ಥಾನ ಕಟ್ತಾ ಇದ್ದಾರೆ. ಮುಂಚೆ ಈ ಜಾಗದಲ್ಲಿ ದೇವಸ್ಥಾನ ಇತ್ತಂತೆ, ತುಂಬ ಹಳೇದು, ಕಲ್ಲಿಂದೆ. ಮತ್ತೆ ಕೂಡ ಇವರು ಕಲ್ಲಲ್ಲೇ ಈ ದೇವಸ್ಥಾನನ ಕಟ್ಟಿಸ್ತಾ ಇದ್ದಾರೆ. ನಿಜವಾಗ್ಲೂ ನೋಡಿ ಎಷ್ಟು ಚೆನ್ನಾಗಿ ಇದೆ ಅಂತ ಹೇಳ್ಬಿಟ್ಟು. ಈ ಡಿಸೈನ್ ಎಲ್ಲ ಮಾಡಬೇಕಾದ್ರೆ ಅದೆಷ್ಟು ಟೈಮ್ ತೊಗೊಂಡಿದ್ದಾರೋ, ನಿಜವಾಗ್ಲೂ ಗ್ರೇಟು. ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ದಾರೆ ನೋಡಿ ಇದನ್ನು. ಬರೀ ಇದೆಲ್ಲ ಕೈಯಲ್ಲೇ ಕೆತ್ತಿರೋದು. ಅಂದರೆ ಈ ಮಿಷಿನ್ಗಳಲ್ಲೆಲ್ಲ ಮಾಡಿಸ್ತಾರಲ್ಲ, ಆ ಥರ ಅಲ್ಲ, ಇವೆಲ್ಲ ಕೈಯಲ್ಲಿ ಕೆತ್ತಿಬಿಟ್ಟು ಮಾಡ್ತಿರೋದು. ಇದೆಲ್ಲ ಕಲ್ಲು. ಆಮೇಲೆ ಇದು ಇನ್ನೊಂದು ಥರ ಕಲ್ಲು ಬರುತ್ತೆ ನೋಡಿ, ಆ ಥರ ಕಲ್ಲೆಲ್ಲ ಅಲ್ಲ ಇದು. ಇದೆಲ್ಲ ಕೈಯಿಂದ ಕೆತ್ತಿಬಿಟ್ಟು ಮಾಡಿಸ್ತಾ ಇರೋದು. ಲಾಸ್ಟ್ ಸರಿ ನಾನು ಈ ಊರಿಗೆ ವ್ಯಾಪಾರಕ್ಕೆ ಬಂದಾಗ ಇದು ಅಂದರೆ ಕರೆಂಟ್ ಕೆಲಸ ನಡೀತಾಯಿತ್ತು ಈ ದೇವಸ್ಥಾನದಲ್ಲಿ. ಇವಾಗ ನೆಕ್ಸ್ಟು ನಾವು ಇನ್ನೊಂದು ಸರಿ ಊರಿಗೆ ಬಂದಾಗ ಈ ದೇವಸ್ಥಾನನೇ ಓಪನ್ ಆಗಿರುತ್ತೆ. ಯಾಕಂದರೆ ಕೆಲಸ ಎಲ್ಲ ಮುಗ್ದಿದೆಯಂತೆ ಹೇಳ್ತಾಯಿದ್ರು. ಕೆಲಸ ಎಲ್ಲ ಮುಗ್ದೈತೆ, ಇನ್ನೇನು ಓಪನ್ ಮಾಡಬೇಕು, ಇಷ್ಟರಲ್ಲೇ ಓಪನ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ನಿಜವಾಗ್ಲೂ ಅಲ್ವಾ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಇದನ್ನು ಮಾಡಬೇಕಂದ್ರೆ ನಿಜವಲ್ಲೂ ಎಷ್ಟು ಕಷ್ಟಪಟ್ಟಿರ್ಬೋದು. ನಾವು ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ಅಂತೀವಿ, ಅದ್ರ ಹಿಂದೆ ತುಂಬ ಪರಿಶ್ರಮ ಇರುತ್ತೆ ನೋಡಿ. ಪ್ರತಿಯೊಂದೂ ಸಹ ಕಲ್ಲಲ್ಲೇ ಇದು ಮಾಡಿದ್ದಾರೆ. ಹತ್ತೋ ಮೆಟ್ಲು ಕೂಡ ಕಲ್ಲಲ್ಲೇ ಇದು ಮಾಡಿದ್ದಾರೆ. ಇವಾಗ ಇಲ್ಲಿ ಬಸ್ ಬರುತ್ತೆ. ಬಸ್ ಬಂದಮೇಲೆ ನಾವು ಬಸ್ ಹತ್ಕೊಂಡು ಹೋಗಬೇಕು.
ಅಂದರೆ ಈ ಹಳ್ಳಿ ಕಡೆ ಬಸ್ಗಳು ಹೋದರೆ ತುಂಬ ಟೈಮ್ ಹಿಡಿಯುತ್ತೆ, ಬೇಗ ಬರೋದೇ ಇಲ್ಲ ಅವು. 1 ಮುಕ್ಕಾಲು ಗಂಟೆ 1 ಗಂಟೆ ಈ ಥರ ಕಾಯ್ಕೊಂಡು ಕೂತ್ಕೋಬೇಕು. ನೋಡಿ ಇವಾಗ ಬಸ್ ಬಂತು, ಬಸ್ ಹತ್ಬಿಟ್ಟು ಹೋಯ್ತಾ ಇದ್ದೀವಿ. ಬಸ್ ಹತ್ಕೊಂಡು ಹೋಯ್ತಾ ಇದ್ದೀವಿ. ಬಸ್ಸಲ್ಲಿ ಸ್ವಲ್ಪ ಜನ ಅವರೇ, ಯಾಕಂದರೆ ಈ ಕಡೆ ಸೈಡೆಲ್ಲ ಅಷ್ಟೊಂದು ಬಸ್ ಓಡಾಡಲ್ವಲ್ಲ. ಹಾಗಾಗಿ ಈ ಬಸ್ಗಳು ಬಂದಾಗ ಪಾಪ ಎಲ್ಲಾದರೂ ಹೋಯ್ತಾರಲ್ಲ, ಅಂದರೆ ಸಿಟಿ ಕಡೆ ಏನಾದರೂ ಹೋಗೋರು ಏನು ಮಾಡ್ತಾರೆ, ಬಸ್ ಹತ್ಕೋತಾರೆ. ಫುಲ್ಲು ನನಗೆ ನಿದ್ದೆ ಅಂದರೆ ನಿದ್ದೆ. ಆ ದೇವಸ್ಥಾನದ ಮುಂದೆನೇ ನಿದ್ದೆ ಬಂದುಬಿಟ್ಟಿತ್ತು ನನಗೆ. ಅಲ್ಲೇ ಮಲ್ಕೊಬಿಡೋಣ ಅನ್ನಿಸ್ತಾಯಿತ್ತು, ಅಷ್ಟು ಇದಾಗ್ಬಿಟ್ಟಿತ್ತು. ಈ ಬಸ್ಸಲ್ಲೂ ಹಂಗೆ ಕೂತಿದ್ದೀನಿ. ಈ ಕಡೆ ಮಧ್ಯದ ಸೀಟಲ್ಲಿ ಬಂದುಬಿಟ್ಟು ಇವತ್ತು ಲಾಸ್ಟ್ ಸೀಟಲ್ಲಿ ಯಾರೋ ಕೂತಿದ್ರು ಅಂತ ಹೇಳ್ಬಿಟ್ಟು ಈ ಕಡೆ ಬಂದು ಕೂತ್ಕೊಂಡೆ. ಇಲ್ಲೂ ಅಷ್ಟೇ ಫುಲ್ಲು ನಿದ್ದೆ ಹೋಗಬೇಕು ಅಂತ ಅನ್ನಿಸ್ತಾ ಇದೆ. ಆ ಥರ ಅಂದರೆ ಒಂಥರ ಆಯಾಸ ಜಾಸ್ತಿ ಓಡಾಡಿ ಈ ಬಿಸಿಲಲ್ಲಿ ಬೇರೆ ಜಾಸ್ತಿ ಬಿಸಿಲಿದ್ಬಿಟ್ರೆ ನಿಜವಲ್ಲೂ ಓಡಾಡೋಕ್ಕಾಗಲ್ಲ. ಸ್ವಲ್ಪ ತಂಪಾಗಿದ್ದರೆ, ಮಳೆ ಬರೋ ವಾತಾವರಣ ಸ್ವಲ್ಪ ತಂಪಾಗಿದ್ದರೆ ಎಷ್ಟಾದರೂ ಓಡಾಡ್ಬೋದು. ಇವಾಗ ಮನೆಗೆ ಬಂದೆ, ಮನೇಲಿ ನೋಡಿ ಎಷ್ಟೊಂದು ಕೆಲಸ ಇದೆ ಅಂತ ಹೇಳ್ಬಿಟ್ಟು ಇವಾಗ ಈ ಕೆಲಸಗಳನ್ನು ಮಾಡಬೇಕು. ಮೊದಲು ಸ್ವಲ್ಪ ರೈಸ್ ಮಾಡಿಕೊಂಡು ಊಟ ಮಾಡಿ ಆಮೇಲೆ ಮನೆ ಕೆಲಸಗಳನ್ನೆಲ್ಲ ಮಾಡಬೇಕಾಗುತ್ತೆ. ಯಾಕಂದರೆ ಬಂದಿದ್ದ ತಕ್ಷಣ ನಿಜವಾಗ್ಲೂ ಮಾಡೋದಕ್ಕಾಗೋದಿಲ್ಲ. ನಾನು ಬಂದು ಏನಾದರೂ ಮಾಡ್ಕೊಂಡು ತಿಂದು ಮಲ್ಕೊಂಡು ಆಮೇಲೆ ಎದ್ದು ಮಾಡೋದು. ಮತ್ತು ನಾನಿಲ್ಲಿ ದೋಸೆಗೆ ಅಂತ ಹೇಳ್ಬಿಟ್ಟು ಇಲ್ಲೆಲ್ಲ ನೆನೆ ಹಾಕ್ಬಿಟ್ಟು ಹೋಗಿದ್ದೆ, ಎಲ್ಲ ತೊಳೆದು ನೆನೆ ಹಾಕಿದ್ದೆ. ನೋಡಿ ರೈಸ್ ಒಂದು ಕಡೆ ಇಟ್ಟಿದ್ದೀನಿ. ಇಲ್ಲಿ ಅದೆಲ್ಲ ನೆನೆದ ಮೇಲೆ ಇವೆಲ್ಲ ತೊಳೆದು ಕ್ಲೀನ್ ಮಾಡ್ತೀನಲ್ಲ, ಆವಾಗ ಅದನ್ನು ರುಬ್ಬಿಡಬೇಕಾಗುತ್ತೆ. ಯಾಕಂದರೆ ಬೆಳಗ್ಗೆ ಎದ್ದು ಅಯ್ಯೋ ಏನು ಮಾಡೋದು ಅಂತ ನಾವು ಯೋಚನೆ ಮಾಡೋದಕ್ಕಿಂತ ಮುಂಚೆನೇ ಏನಾದರೂ ಒಂದು ಪ್ಲ್ಯಾನ್ ಮಾಡ್ಕೊಂಡು ಇಟ್ಕೊಂಡಿರಬೇಕು, ಇಂಥದ್ದೇ ಮಾಡಬೇಕು ಅಂತ ಹೇಳ್ಬಿಟ್ಟು ಅವಾಗ ನಮಗೂ ಈಸಿ ಆಗುತ್ತೆ. ಇಲ್ಲಾಂದರೆ ಇದು ನೋಡಿ ವಿಸಲ್ಲೇ ಬರ್ತಾಯಿಲ್ಲ, ಅದಕ್ಕೆ ಏನಾಯಿತು ಅಂತಲೇ ಗೊತ್ತಿಲ್ಲ. ಮುಂಚೆ ಚೆನ್ನಾಗೇ ಬರ್ತಿತ್ತು, ಹೇಳ್ಬೇಕಂದ್ರೆ ಹೊಸ ಕುಕ್ಕರು, ಇದಕ್ಕೆ ಏನಾಯಿತು ಅಂತಲೇ ಗೊತ್ತಿಲ್ಲ. ಮತ್ತು ಅದೇ ಇದು ನಾನು ಇವಾಗ ರೈಸ್ ಎಲ್ಲ ಮಾಡಿ ಊಟ ಮಾಡಿದ್ದೀನಿ. ಊಟ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಮಲ್ಕೋಬೇಕು. ಸ್ವಲ್ಪ ಹೊತ್ತು ಮಲ್ಕೊಂಡ್ರೇ ಸಮಾಧಾನ, ಇಲ್ಲ ಅಂದರೆ ನಿಜವಾಗ್ಲೂ ಆಗೋದಿಲ್ಲ. ಕಣ್ಣೆಲ್ಲ ಒಂಥರ ಚುಚ್ತಾ ಇರ್ತವೆ. ಅಂದರೆ ಮನುಷ್ಯನಿಗೆ ನಿದ್ದೆ ತುಂಬ ಮುಖ್ಯ. ಹೇಳ್ಬೇಕಂದ್ರೆ ನೋಡಿ ಮಲ್ಕೊಂಡೆಲ್ಲ ಎದ್ದಾದ್ಮೇಲೆ ನಾನಿಲ್ಲಿ ಒಂದು ರಾಶಿ ಪಾತ್ರೆಗಳನ್ನು ತೊಳೆದಿಟ್ಟಿದ್ದೀನಿ. ಈ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಅಕ್ಕಿ ತೋರಿಸಿದ್ನಲ್ಲ ನಾನು, ಅಕ್ಕಿನ ರುಬ್ಬಬೇಕು ದೋಸೆಗೆ. ಅಕ್ಕಿ ರುಬ್ಬಾದ ನಂತರ ಇಷ್ಟೇ ಇವತ್ತಿನ ವ್ಲಾಗ್ ಆಗಿರುತ್ತೆ. ಮತ್ತು ಇದನ್ನು ಜಾಸ್ತಿ ನಾನು ಕಂಟಿನ್ಯೂ ಮಾಡೋಕ್ಕೆ ಹೋಗಿಲ್ಲ. ಕಂಟಿನ್ಯೂ ಮಾಡ್ತೀವಿ ಅಂದರೆ ಮಾಡ್ಬೋದು. ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು. ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ದಯವಿಟ್ಟು ವೀಡಿಯೋನ ಸ್ಕಿಪ್ ಮಾಡಿ ನೋಡಬೇಡಿ, ಫುಲ್ಲು ವೀಡಿಯೋ ನೋಡಿ ಅಂತ ಕೇಳ್ಕೊತಾ ಈ ವ್ಲಾಗನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದ.